ಇನ್ನು ನಾನಾಗ್ಲೇ ಹೇಳ್ತಾ ಇದ್ದೆ, ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಟಿಕೆಟ್ ಕೊಡಲಾಗಿದೆ. ಬಟ್ ಈ ವಿಚಾರದಲ್ಲಿ ಸಿಟಿ ರವಿ ಅವರು ಅನೇಕ ವಿಚಾರಗಳನ್ನು ಹೇಳಿದ್ದಾರೆ. ಚಿಕ್ಕಬಳ್ಳಾಪುರದಿಂದ ಸ್ಪರ್ಧೆಗೆ ಸಿಟಿ ರವಿ ಅವರಿಗೆ ಆಫರ್ ಇತ್ತಾ ಅನ್ನೋ ಪ್ರಶ್ನೆ ಇದೆ. ನನಗೆ ಚಿಕ್ಕಬಳ್ಳಾಪುರದಲ್ಲಿ ನೀವು ಯಾಕೆ ನಿಲ್ಬಾರ್ದು ಅಂತ ಕೇಳಿದ್ರಂತೆ. ಆಗ ಇವರು ನಾನು ನಿಲ್ಲೋದಿಲ್ಲ ಅಂತ ಅಂದಿದ್ರು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಅಲ್ಲಿನ ಆಕಾಂಕ್ಷಿಗಳಲ್ಲೇ ಒಬ್ಬರನ್ನ ಆಯ್ಕೆ ಮಾಡಿ ಅಂತ ಕೂಡ ಸಜೆಷನ್ ಅನ್ನ ಸಿಟಿ ರವಿ ಅವರು ಕೊಟ್ಟಿದ್ರಂತೆ. ಈಗ ಸುಧಾಕರ್ ಅವರನ್ನ ಆಯ್ಕೆ ಮಾಡಲಾಗಿದೆ ಅನ್ನೋದನ್ನ ಕೂಡ ತಿಳಿಸಿದ್ರು. ಗೋ ಬ್ಯಾಕ್ ಸುಧಾಕರ್ ಅಭಿಯಾನ ಏನ್ ನಡೀತಾ ಇದೆ, ಅದ್ರ ಬಗ್ಗೆ ರಿಯಾಕ್ಟ್ ಮಾಡ್ತೀರಾ ಅಂತ ಕೇಳಿದ್ದಕ್ಕೆ ಆ ಬಗ್ಗೆ ನಾನು ಮಾತಾಡಲ್ಲ ಅಂತ ಸಿಟಿ ರವಿ ಅವರು ಹೇಳಿದ್ದಾರೆ. ಸೊ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಒಕ್ಕಲಿಗ ಮತಗಳನ್ನ ಕಾನ್ಸಂಟ್ರೇಟ್ ಮಾಡಿಕೊಂಡು ಸಿಟಿ ರವಿ ಅವ್ರಿಗೆ ಆಫರ್ ಇತ್ತು ಅನ್ನೋದು ಅವ್ರ ಮಾತು. ನನ್ನನ್ನು ಚಿಕ್ಕಬಳ್ಳಾಪುರದಲ್ಲಿ ಯಾಕೆ ನಿಲ್ಲಬಾರ್ದು ಅಂತ ಕೇಳಿದಾಗ ನಾನು ನಿಲ್ಲೋದಿಲ್ಲ ಅಂತ ಹೇಳಿದೆ. ಹಾಗಾಗಿ ಅದು ಪ್ರಶ್ನೆಯೇ ಬರೋದಿಲ್ಲ. ಅಲ್ಲಿರೋರಲ್ಲೇ ಒಬ್ಬರನ್ನ ಆರಿಸಿ ಅನ್ನೋವಂಥ ಸಲಹೆನೂ ಕೊಟ್ಟಿದ್ದೆ, ಯಾರನ್ನು ಮಾಡಬೇಕು ಅನ್ನೋದನ್ನು. ಅಲ್ಲಿ ಸುಧಾಕರ್ ಅವರ ಹೆಸರಿತ್ತು, ಅಲೋಕ್ ವಿಶ್ವನಾಥ್ ಅವರ ಹೆಸರಿತ್ತು, ಹೀಗೆ ಇನ್ನೊಂದೆರಡು ಹೆಸರುಗಳಿತ್ತು. ಅದರಲ್ಲೇ ಒಬ್ಬರನ್ನ ಆರಿಸಿ ಅಂತ ಹೇಳಿದ್ವಿ. ಹಾಗಾಗಿ ನಾನಲ್ಲಿ ಆಕಾಂಕ್ಷಿಯೂ ನಮಗೆ ಈಗಿರೋ ಗುರಿ ರಾಜ್ಯದಲ್ಲಿ ಇನ್ನೊಂದು ಕ್ಷೇತ್ರ ಬಿಟ್ಟು ಉಳಿದಿದ್ದೆಲ್ಲವೂ ಕೂಡ NDAದು ಟಿಕೆಟು ಅವರು ಜನತಾದಳ ಕ್ಲಿಯರ್ ಮಾಡಬೇಕು, ಅವ್ರ ಪಕ್ಷದ್ದು. ನಮ್ಮ ಪಕ್ಷದ್ದು ಚಿತ್ರದುರ್ಗ ಒಂದು ಹೊರತುಪಡಿಸಿ ಇನ್ನೆಲ್ಲವನ್ನು